ವಿಶ್ವಾಸದಿಂದ ಸರ್ ಇಷ್ಟು ವರ್ಷಗಳಿಂದ ಪರಿಶ್ರಮ ಆಗ್ತಾ ಇದೆ ಈ ಕಪ್ ಗೆಲ್ಲಬೇಕು ಅಂತ. ಸೊ ಸಾಕಷ್ಟು ವರ್ಷಗಳ ಶ್ರಮ ಇದೆ. ಸೊ ಇಷ್ಟಾದ್ರೂ ಕೂಡ ನೀವೇ ವೇದಿಕೆ ಮೇಲೆ ಹೇಳ್ತಿದ್ರಿ, ಕೆಲವೊಬ್ರು ತಲೆಗೊಂದು ಮಾತಾಡ್ತಾ ಇರ್ತಾರೆ. ಸೊ ಇದೆಲ್ಲ ನೋಡಿದಾಗ ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಾ ಇದ್ರೆ, ₹1 ಪೇಮೆಂಟ್ ತಗೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ಯಾವ ಥರ ಅನಿಸಿದೆಯಾ ಸರ್, ಸಾಕಪ್ಪ ಇದು ಅಂತ ಅಂದ್ಬಿಟ್ಟು? ಸರ್, ಗೆಲುವಿಗೆ ಯಾವತ್ತು ಸಾಕಪ್ಪ ಅಂತ ಅನ್ಸಲ್ಲ, ಸೋತ ತಕ್ಷಣ ಸಾಕು ಅಂತ ಅನ್ಸಲ್ಲ ಸರ್. ಅದರಲ್ಲೇನಿದೆ, ಈಗ ಕೆಲವ್ರು ಮಾತೇನು ಹೇಳಿದೆ ನಾನು ಅಂದ್ರೆ, ಇಟ್ಸ್ ಅ ವೆರಿ ರೆಸ್ಪೆಕ್ಟ್ಫುಲ್ ಗೇಮ್. ದೃಷ್ಟಿಕೋನ ಅಂತ ಒಂದು ಹೇಳ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಾವು ಯಾಕೆ ಆಡ್ತಾ ಇದೀವಿ ಅಂತ, ಇದೇನೋ ಸ್ವಾರ್ಥಗಳಿಂದ ಆಡಿದಾಗ ಬೇರೆ ಆಗುತ್ತೆ. ದಟ್ಸ್ ಆಲ್ ಇಟ್ ಇಸ್. ಅಂಡ್ ಅಫ್ಕೋರ್ಸ್ ಕ್ರಿಕೆಟ್ ನಾವು ತುಂಬಾ ಪ್ರೀತಿಸೋದ್ರಿಂದ ಆಡ್ತಾ ಇದೀವಿ, ಪ್ಯಾಷನ್ ಇಂದ ಆಡ್ತಾ ಇದೀವಿ, ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಯಾವತ್ತು ನಮಗೆ ಅವೆಲ್ಲ ಬರೋದಿಲ್ಲ ತಲೆಗೆ. ಸರ್, ರಾಜೇಶ್ TV9 ವೆಬ್ಬಿಂದ ಇಲ್ಲಿ. ಸರ್, ನೀವೇನು ಕರ್ನಾಟಕ ಬಾವುಟ ಹಾರಿಸಿದ್ರಿ, ಅದಕ್ಕೂ ಸ್ವಲ್ಪ ದಿನ ಮೊದಲು ಅಯ್ಯಪ್ಪ ಸ್ವಾಮಿ ಇವರು ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಬಾವುಟನ ತೆಗೆಸಿದ್ರು. ಸೊ ಅದೇ ನಾಡಲ್ಲಿ ನೀವು ಕರ್ನಾಟಕ ಬಾವುಟನ ಹಾರಿಸಿದ್ರಿ. ಸೊ ಎಷ್ಟು ಖುಷಿ ಇದೆ. ಮತ್ತೆ ಕರ್ನಾಟಕ ಬಾವುಟ ಹಾರಿಸೋದಿಕ್ಕೆ ಸಂದರ್ಭಗಳು ಬೇಕಾ, ಏನೋ ಜಾಗ ಬೇಕಾ? ನಮ್ಮ ಬಾವುಟ ಸರ್, ಬುರ್ಜ್ ಖಲೀಫಾ ಮೇಲೆ ಹಾರಿಸಿದ್ವಿ, ನಮ್ಮೂರಲ್ಲಿ ಹಾರಿಸಕ್ಕೆ. ನಮಸ್ತೆ ಸರ್, ಅಜಯ್ ನಮಸ್ತೆ. ಇದು ಪ್ರಾರಂಭದ ದಿನದಿಂದ ಅಂಬರೀಶ್ ಸರ್ ಬಹಳ ಶಕ್ತಿಯಾಗಿ ಇದ್ರು. ಇವತ್ತಿನ ದಿನ ಅವ್ರನ್ನ ಅಲ್ಲಿ ಹಿಂದೆ ಒಂಚೂರು ಸೈಲೆಂಟ್ ಆಗಿರಕ್ಕೆ ಹೇಳಿ, ಸೈಲೆಂಟ್ ಆಗಿರಕ್ಕೆ ಹೇಳಿದ್ದೆ. ಅಂಬರೀಶ್ ಸರ್ ಇದು ಹಿಂದೆ ಬಹಳ ದಿನ ಪ್ರಾರಂಭದಿಂದ ಅವ್ರು ಇದ್ರು. ಇವತ್ತಿನ ದಿನ ಅವ್ರನ್ನ ಯಾವ ತರ ಸ್ಮರಣೆ ಮಾಡ್ತೀರಾ ವಿನ್ನಿಂಗ್ ಇದರಲ್ಲಿ? ಆಮೇಲೆ ಅವ್ರ ಜೊತೆ ಇದ್ದ ಓಡಾಟ ನಿಮಗೆ ಪ್ರಾರಂಭದ ದಿನಗಳ ಸೀಸನ್ಸ್ ನಲ್ಲಿ ಅವ್ರು ಇರೋವರೆಗೂ ಯಾವ ತರ ನಿಮ್ಗೆ ಸಪೋರ್ಟ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಓಡಾಟ ಹಂಚ್ಕೊಡಿ ಸರ್. ಕೆಲವು ವ್ಯಕ್ತಿಗಳು ಇದ್ರು ನಮ್ಮೊಟ್ಟಿಗೆ ಇದಾರಂತ ನಮ್ಗೆ ಅನ್ಸಲ್ಲ, ಕೆಲವು ವ್ಯಕ್ತಿಗಳು ನಮ್ಮೊಟ್ಟಿಗೆ ಇಲ್ಲ ಅಂತ ಯಾವತ್ತೂ ಅನ್ಸಿಲ್ಲ ಸರ್. ಅವ್ರು ನಮ್ಮವರು. ಅವರು ನೀವು ನಂದು ಹೇಳ್ತೀರಾ ವೈರಲ್ ವಿಡಿಯೋಗಳು, ನಾವು ಗೊತ್ತು ನಮ್ಗೆ ಬಯಸ್ಕೊಂತ ಇದ್ದ ರೀತಿ ಅವ್ರ ಹತ್ರ. ಅಲ್ಲಿ ಏನಾರ ಮ್ಯಾಚ್ ಹೋಗ್ಬಿಟ್ರೆ ಡಗೌಟಿಗೆ ಬರಬೇಕು, ಹಂಗೆ ಓಡೋಗ್ಬಿಡ್ಬೇಕು ಅನ್ಸೋದು ನಮಗೆ. ಬಟ್ ಐ ಟೆಲ್ ಯು, ಹಿ ವಾಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್, ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಅಂಡ್ ಬಿಗ್ಗೆಸ್ಟ್ ಫನ್. ಅವರು ಜೊತೆಗಿದ್ದಾಗ ಮಜಾ ಬೇರೆ. ಆಮೇಲೆ ನೀವು ನೋಡಿರ್ತೀರಿ, ಜಿಂಕ ಲಕ 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 ಹೂವ ಅಂತೆಲ್ಲ ತಂದಿದ್ದು ಅವರೇನೆ ಆ ಟೈಮಲ್ಲಿ. ಸೊ ವಿ ಮಿಸ್ ಇಟ್ ಥರೋಲಿ ಸರ್. ಅಂಡ್ ಇನ್ಫ್ಯಾಕ್ಟ್ ನೀವು ಡಕೌಟ್ ನ ನೋಡಿರ್ತೀರ ಸರ್, ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಅದು ಅವರೇ. ಅವ್ರು ಯಾವತ್ತೂ ಅವರು, ನೀವು ಒಂದು ಮಾತು ಹೇಳಿದ್ರೆ ನಿಮಗೆ ಸಾಕು ಅಂತ ಅನಿಸಿಲ್ವಾ ಅಂತ ಸರ್. 12 ಸೀಸನ್ಕಿಂತ ಮುಂಚೆ ಮೊದಲನೇ ಸೀಸನ್ ನನ್ನನ್ನು ಅವ್ರ ಮನೆಗೆ ಕರೆದು, ಇದು ನಮ್ಮ ಚಿತ್ರರಂಗಕ್ಕೋಸ್ಕರ, ಕನ್ನಡ ಚಿತ್ರರಂಗದ ಕಲಾವಿದರ ಸಂಘಕ್ಕೋಸ್ಕರ ಇದನ್ನು ನೀವು ಮಾಡಬೇಕು, ಇದನ್ನ ಸಂಘಕ್ಕೆ ಹೆಲ್ಪ್ ಇದೆ ಅಂತ ಇದಕ್ಕೆ ರಾಕ್ಲೈನ್ ಅವರು ನಮ್ಗೆ ಕರೆದು ಮಾತಾಡಿದಾಗ, ನಾವು ಸಂಘದಕ್ಕೋಸ್ಕರ ಫಸ್ಟ್ ಪ್ರಾರಂಭ ಮಾಡಿದ್ದು ಸರ್. ಇದನ್ನ ಆರ್ಟಿಸ್ಟ್ ಅಸೋಸಿಯೇಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಇದರಿಂದ ಬರೋ ದುಡ್ಡು ಅಲ್ಲಿಗೆ ಹೋಗುತ್ತೆ ಅಂತ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿವರೆಗೂ ಅವ್ರು ಹೇಳಿದ ಮಾತನ್ನ ಉಳಿಸ್ಕೊಂಡು ಹಾಗೇ ನಡ್ಕೊಂಡ್ ಬರ್ತಾ ಇದ್ದೀವಿ ಹೊರತು ಯಾವತ್ತು ತಿರುಗ್ಬಿಟ್ಟು ನಮಗೆ ಪೇಮೆಂಟ್ ಬೇಕು, ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ದೊಡ್ಡವರು ಅವತ್ತು ಹೇಳಿದ್ರು ಹೋಗಿ ಆಡಿ ಅಂತ ಇವತ್ತು ಅದನ್ನು ಪಾಲಿಸ್ತಾ ಇದ್ದೀವಿ ಸರ್. ಮಂಜು ಅಂತ U&Me ಸ್ಟುಡಿಯೋದಿಂದ ಸರ್. ಚೆನ್ನೈ ವಿರುದ್ಧ ಆಡುವಾಗ ಆಕ್ಚುಲಿ ಕರಣ್ ಅವರಿಗೆ ಕಾಲು ಇಂಜೂರ್ ಆಗುತ್ತೆ, ಪೈನ್ ಆಗಿರುತ್ತೆ. ಆಗ ರನ್ನರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಹೋಗಿರ್ತಾರೆ. ಬಟ್ ಅಂಪೈರು ಒಪ್ಕೊಂಡಿರಲ್ಲ. ತುಂಬಾ ಮಾತುಕತೆ ಆದ್ಮೇಲೂ ಕೂಡ ವಾಪಸ್ ಬರ್ತಾ ಇರ್ತಾರೆ. ನೀವು ಫೀಲ್ಡ್ಗೆ ಹೋಗಿ ಅಲ್ಲಿ ಏನು ಮಾತುಕತೆ ಆಯ್ತು, ಆ ಇಂಟ್ರೆಸ್ಟಿಂಗ್ ಸ್ಟೋರಿ ನಾನು ಕೇಳೋಕೆ ಇಷ್ಟಪಡ್ತೀನಿ. ಒಂದೇ ಮಾತಿಗೆ ಒಪ್ಕೊಳ್ತಾರೆ ಅವರು. ಮಾತಿಗೆ ತೂಕ ಇರ್ಬೇಕಲ್ಲ. ಇನ್ಫ್ಯಾಕ್ಟ್ KCCL ಅಲ್ಲಿ ಒಂದು ರೂಲ್ಸ್ ಇದೆ. ರೂಲ್ಸ್ ಏನಂತಂದ್ರೆ, ನೀವು ಟಾಸ್ಕಿನ ಮುಂಚೆ ಒಬ್ಬರನ್ನ ಆಯ್ಕೆ ಮಾಡ್ಬೋದು, ಇವರಿಗೆ ಹೆಲ್ಪ್ ರನ್ನರ್ ಅಂತ. ಅದನ್ನ ನಾವು ಅಂಡರ್ಲೈನ್ ಮಾಡಿರ್ತೀವಿ. ನಾರ್ಮಲ್ ಆಗಿ ಇಡೀ ಟೀಮ್ ಏನ್ ಮಾಡ್ತಾರೆ, ಅವ್ರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅಂದಾಗ ನನಗೆ ಕೊಟ್ಟಿರ್ತಾರೆ, ನೀವು ತಗೊಳ್ಳಿ ಅಂದ್ಬಿಟ್ಟು. ನಾನು ಅವತ್ತು ಕರಣ್ ಅವ್ರಿಗೆ ಹಾಕಿರ್ತೀನಿ, ನನ್ನ ಹೆಸರಲ್ಲಿ ಹಾಕಿರಲ್ಲ, ಅದು ಕರಣ್ ಅವ್ರಿಗೆ ಹಾಕಿರ್ತೀನಿ. ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವತ್ತು ಏನೋ ಒಂದು ಡಿಸಿಷನ್ ಅಲ್ಲಿ ಏನ್ ಬರುತ್ತೆ, ಅವ್ರಿಗೆ ಆಡಕ್ಕಾಗಲ್ಲ, ರನ್ನರ್ನ ಕೊಡಬೇಕು ಅಂತ ಬಂದಾಗ, ಆಗಲ್ಲ ಅಂದ್ರೆ ನೋಡ್ತೀನಿ ಇನ್ನೊಂದು ಬಾಲ್ ಆಡಿ ಅಂತ ಬರುತ್ತೆ. ನಾನು ಇನ್ನೊಂದು ಬಾಲ್ ಏನಕ್ಕೆ ವೇಟ್ ಮಾಡಬೇಕು? ರನ್ನರ್ ಇಸ್ ಆಲ್ರೆಡಿ ಅಲಾಟೆಡ್, ಇಟ್ ಇಸ್ ಅಫಿಷಿಯಲ್. ಸೊ ಹಿ ಕ್ಯಾನ್ ಟೇಕ್ ಇಟ್ ಫ್ರಮ್ ದ ಫಸ್ಟ್ ಬಾಲ್. ನೀವು ಎಷ್ಟೋ ಸತಿ ನೋಡಿರ್ತೀರಿ ಪ್ರತಿ ಮ್ಯಾಚಲ್ಲೂ ರೂಲ್ಸ್ ಪ್ರಕಾರ ಏನಂದ್ರೆ, ರನ್ನರ್ ಯಾರಿಗೆ ಕೊಟ್ಟಿರ್ತೀವೋ ಅವ್ರು ಕೂಡ 3 ಬಾಲ್ ಆಡ್ಬೇಕು. ಅವರು ಹಿ ಶುಡ್ ಫೇಸ್ 3 balls ಅಂಡ್ ದೆನ್ ಟೇಕ್ ಇಟ್. ಓನ್ಲಿ ಫಾರ್ ದ ವಿಜುವಲ್ ಅಷ್ಟೇನೆ. ಬರ್ಬೇಕಾದ್ರೆ ಇಬ್ಬಿಬ್ರು ನಡ್ಕೊಂಡ್ ಬರ್ಬೇಡಿ ಅನ್ನೋದಕ್ಕೋಸ್ಕರ ಅವ್ರು ಆಡಿದ್ರು ಆಲ್ರೆಡಿ. ಸೊ ಇವಾಗ ಏನಾಗುತ್ತೆ,
ತುಂಬ ಒಳ್ಳೆಯವನಾಗಬೇಕು ಅಂತ ನಾನು ಡಗೌಟಲ್ಲೇ ಕುತ್ಕೋಬೋದಮ್ಮ. ನನಗೆ ಅಲ್ಲಿ ಒಳ್ಳೆಯವನಾಗಕ್ಕೆ ಹೋಗ್ತಾ ಇಲ್ಲ, ನಾನು ಗೆಲ್ಲಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಟೀಮ್ ಪರ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ಐ ವೆಂಟ್ ಇನ್ ಅಂಡ್ ಐ ಹ್ಯಾಡ್ ಮೈ ಓನ್ ಬಿಟ್ ಆಫ್ ವೆರಿ ಸ್ವೀಟ್ ಟಾಕ್ಸ್ ಆ್ಯಂಡ್ ಇಟ್ ವರ್ಕ್ಡ್. ಸರ್, ಮೊದಲಿಗೆ ನಿಮ್ಗೆಲ್ರಿಗೂ ಶುಭಾಶಯಗಳು ಸರ್. 12 ವರ್ಷ ನಿಮ್ಮ ಬಾಯಿಂದ ಇಷ್ಟು ಶುದ್ಧವಾದ ಕನ್ನಡವನ್ನು ಕೇಳಲು ನಾನು ತುಂಬ ತುಂಬ ಖುಷಿ ಪಡುತ್ತಿದ್ದೇನೆ. ನಮ್ಮ ಸ್ಫೂರ್ತಿಯೇ ನೀವು. ಹೇಳಿ. ಥ್ಯಾಂಕ್ ಯು ಸರ್. ಸರ್, ಒಂದು ಮಾತು ಹೇಳಿದ್ರಿ ನೀವೀಗ, ಕಲಾವಿದರ ಸಂಘಕ್ಕಾಗಿ ನಾವು ಈ ಒಂದು ಆಟವನ್ನು ಆಡ್ತಾ ಇದ್ದೀವಿ. ತುಂಬ ಖುಷಿಯಾದಂಥ ವಿಚಾರ. ಸೊ ಅವರು ಅಂಬರೀಷ್ ಅಣ್ಣ ಅವರು ಹಾಕೊಟ್ಟಿದ್ದಂಥ ಹಾದಿಯಲ್ಲೇ ಹೋಗ್ತಾ ಇದ್ದೀರಾ. ಸೊ ಅವತ್ತಿಂದ ಇವತ್ತವರೆಗೂ ಕೂಡ CCLಯಿಂದ ಏನೇ ಅದು ₹1 ಇರ್ಬೋದು ಅಥವಾ 1 ಕೋಟಿ ಇರ್ಬೋದು, ಏನೇ ಬಂದರೂ ಕೂಡ ಅಲ್ಲಿಗೆ ಕಲಾವಿದರ ಸಂಘಕ್ಕೆ ಹೋಗ್ತಾ ಇದೆ, ಕಲಾವಿದರ ಒಂದು ನಿಧಿಗೆ ಹೋಗ್ತಾ ಇದೆ, ಅವರಿಗೆ ಹೆಲ್ಪ್ ಆಗುತ್ತೆ. ಆದರೆ ಎಷ್ಟೋ ಜನ CCL ಆಡುವಂಥ ಕಲಾವಿದರಿಗೆ ಇನ್ನೂ ಆ ಒಂದು ಕಲಾವಿದರ ಸಂಘದ ಮೆಂಬರ್ಶಿಪ್ ಸಿಕ್ಕಿಲ್ಲ. ಸೊ ಅಂಬರೀಷ್ ಅಣ್ಣ ಅವರು ಇದ್ದಾಗಲೇ ಸತ್ತೋಗ್ಬಿಡ್ತಾ ಕಲಾವಿದರ ಸಂಘ ಅಂತ ಒಂದೊಂದು ಸಲ ಇಲ್ಲ. ಆಕ್ಚುಲಿ ನಮಗೆ ಗೊತ್ತಿರೋ ಹಾಗೆ ಕಲಾವಿದರ ಸಂಘದಲ್ಲಿ ಎಷ್ಟೋ ಜನಕ್ಕೆ ಆ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ. ಕೊಡದವ್ರವ್ರಿಗೆ ಕೊಡ್ತಾರೆ. ಇನ್ನು ಯಾರಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ ಅವ್ರು ನಮಗೆ ಹೇಳ್ಬೇಕು ಫಸ್ಟ್, ನಮ್ಮ ಹತ್ರ ಇನ್ನೂ ಕಾರ್ಡ್ ಇಲ್ಲ ಅಂತ. ಯಾರ್ಯಾರ ಹತ್ರ ಇಲ್ಲೋ ಖಂಡಿತ ಸಂಘದ ಕಡೆಯಿಂದ ಕೊಡಿಸೋ ಜವಾಬ್ದಾರಿ ನಂದು. ಅದೇನು ಅವ್ರು ಯಾವತ್ತೂ ಅದಕ್ಕೆ ತುಟಿ ಬಿಟ್ಟಿಕ್ಕಂದಿಲ್ಲ. ಯಾರ್ಯಾರ ಹತ್ರ ಇರ್ಲಿಲ್ಲೋ ಮುಂಚೆ ಗೊತ್ತಿರೋರ್ಗೆ ಎಲ್ಲರಿಗೂ ಕೊಡಿಸಿದ್ದೀವಿ. ಹಾಗನ್ಬಿಟ್ಟು ಇನ್ನೊಂದು, ನನ್ನ ಪ್ಲೇಯರ್ಸು CCL ಕರ್ನಾಟಕ ಬುಲ್ಡೋಸರ್ಸ್ ಕಡೆಯಿಂದ ದುಡ್ಡು ಇಸ್ಕೊಂಡಲ್ಲೇ ಆಡ್ತಾ ಇರ್ಬೋದು. ಬಟ್ ಅವರಷ್ಟು ಜನಕ್ಕೂ ನಾನಿದ್ದೀನಿ. ಅದು ಯಾವತ್ತೂ ಕೊರತೆ ಆಗಿಲ್ಲ, ಆಗೋದು ಇಲ್ಲ. ಹಾಗೇನೆ ಸಂಘ ಯಾವತ್ತೂ ಸಪೋರ್ಟ್ ಇದೆ. ಇವತ್ತಿಗೂ ರಾಕ್ಲೈನ್ ಸರ್ ಯಾವ ಒಂದು ಅವರಾಗೆ ಒಂದು ನಿಂತ್ಕೊಂಡು ಏನು ಸಂಘಕ್ಕೆ ಬೆಂಬಲವಾಗಿ ನಿಂತಿದ್ದಾರೋ, ಒಂದು ಫೋನ್ ಕಾಲ್ ಹಾಕಿದ್ರೆ ಇಲ್ಲಿ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ 100% ಕೊಡ್ತಾರೆ ಸರ್. ಯಾಕಂದ್ರೆ ಕೊಡಬೇಕು ಅನ್ನೋದಲ್ಲ, ಈ ಪ್ಲೇಯರ್ಸ್ಗಳು ಅಷ್ಟೇ ಒಂದು ಜೀವ ಹಾಕಿ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಅಂದಾಗ ದೇ ಡಿಸರ್ವ್ ಇಟ್ ಅಂಡ್ ಐ ಆಮ್ ಶ್ಯೂರ್ ದೇ ವಿಲ್ ಗಿವ್ ಇಟ್ ಆಲ್ಸೋ ವಿತೌಟ್ ಎನಿ ಹೆಸಿಟೇಷನ್. ಇದೆ ಸರ್, ಇಲ್ಲ ಹೆಲ್ತ್ ಕ್ಯಾಂಪ್ ಆಗಿದೆ ಸರ್. ಇವತ್ತು ಸಂಘದಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿ ಇವತ್ತು ಸಂಘದಲ್ಲಿ ಹೆಲ್ತ್ ಕ್ಯಾಂಪ್ ಏನ್ ಅರ್ಥ ಆಗಿಲ್ಲ, ಮಾಡಬಾರ್ದಿತ್ತ? ಇವತ್ತು ಕಲಾವಿದರ ಸಂಘದಲ್ಲಿ ಹೆಲ್ತ್ ಕ್ಯಾಂಪ್ ನಡೆಸಿ ಚಿತ್ರರಂಗಕ್ಕೆ ಹೆಲ್ತ್ ಕ್ಯಾಂಪ್, ಓಕೆ, ಆರೋಗ್ಯ ಶಿಬಿರ ನಡೆದಿದೆ, ಸಪೋರ್ಟ್ ಆಗಿದೆ ಇದೆ. ಏನಿಲ್ಲ ಸರ್, ಆ ಥರ ಏನಿಲ್ಲ. ಸಂಘಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಅದು ಕಾರ್ಡ್ ಇಲ್ಲ ಅಂದ್ರೆ ಇವ್ರೆ ಅವ್ರು ಹೇಳ್ಬೇಕಾಗತ್ತೆ ನನ್ನ ಹತ್ರ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಅಕೌಂಟ್ ಆಗಲಿ ದುಡ್ಡಿಲ್ಲ ಅಂದ್ರೆ ಅವ್ರು ನಾವು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತಾ ಹೇಳಿ? ಒಬ್ರು ಯಾರಾದ್ರೂ ಬಂದು ನಮಗೆ ಇನ್ನೂ ಸಂಘದಿಂದ ನಮಗೆ ಇನ್ನೂ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ 100% ಐ ಟೆಲ್ಲಿಂಗ್ ಇಟ್ಸ್ ಅ ಮ್ಯಾಟರ್ ಆಫ್ 5 minutes they'll get it. ಈ ವಿಚಾರ ಏನಕ್ಕೆ ಪ್ರಸ್ತಾಪ ಆಯಿತು ಅಂದರೆ ಸರ್, ಕೊರೋನಾದಂತಹ ಕಷ್ಟದ ಸಮಯದಲ್ಲಿ ಎಷ್ಟೋ ಜನ ಕಲಾವಿದರು ತಮ್ಮ ಕಷ್ಟವನ್ನು ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅಲ್ಲಿ ಸಂಘದಲ್ಲಿ ಮೆಂಬರ್ಶಿಪ್ ಇಲ್ಲ ಅನ್ನುವಂಥ ವಿಚಾರವಾಗಿ ಅವರಿಗೆ ಅಲ್ಲಿ ನೆರವು ಸಿಗಲಿಲ್ಲ. ಎಷ್ಟು ಸಮಸ್ಯೆಗಳಾಯಿತು, ಎಷ್ಟೋ ಜನ ಆವತ್ತು ಹಂಗಾಗುತ್ತೆ ಸರ್. ಆ್ಯಕ್ಚುಲಿ ಏನಂದ್ರೆ ನೋಡಿ, ಕಲಾವಿದರು ಪರ್ಸ್ನಲ್ ಆಗಿ ನಾವು ಎಷ್ಟೋ ಜನಕ್ಕೆ ಮಾಡಿದ್ದೀವಿ, ನಾವು ಕಾರ್ಡ್ಗಳು ನೋಡಿಲ್ಲ. ಆಮೇಲೆ ಸಾರಿ ಬಟ್ ಆ ಥರ ಯಾರು ಇಲ್ಲಿಲ್ಲ ಟೀಮಲ್ಲಿ. ಯಾರ್ಯಾರಿಗೆ ಸಹಾಯ ಬೇಕಿತ್ತ ನಾವೇ ಪರ್ಸನಲ್ ಆಗಿ ವಿಚಾರದಲ್ಲ ಸರ್. ಅದ್ರ ಇಲ್ಲ, ಏನಕ್ಕೆ ಹೇಳ್ತೀನಿ, ಈಗ ಸಂಘದ ವಿಚಾರಕ್ಕೆ ನಾನು ಬರಕ್ಕೆ ಹೋಗಲ್ಲ. ಬಿಕಾಸ್ ಅವ್ರದ್ದು ರೂಲ್ಸ್ ಏನಿದೆ, ಅವ್ರದ್ದು ಪ್ರಿನ್ಸಿಪಲ್ ಬೈ ಪ್ರಿನ್ಸಿಪಲ್ ಅವ್ರು ಏನು ಫಾಲೋ ಮಾಡಬೇಕು ಅವ್ರು ಮಾಡಲೇಬೇಕು ಸರ್. ಇಲ್ಲಿರೋರಿಗೆ ಏನಂದ್ರೆ ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಯಾವುದಕ್ಕೆ? ಅವ್ರು ಹೇಳಿರೋದ್ರಿಂದ, ಆಡ್ತಾ ಇರೋದ್ರಿಂದ, ಶೂಟಿಂಗ್ ಮುಗಿಸ್ಕೊಂಡು ಮೈಕೈಗೆ ಮುಟ್ಕೊಂಡು, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಕರಣ್ ಅವ್ರೇನು ಹೇಳ್ತಾ ಇದ್ರು, ಲಾಸ್ಟ್ ಸೀಸನಲ್ಲಿ ಅವ್ರಿಗೆ ಒಂದು ಏಟ್ ಆದಾಗ ಕೈ ಟೋಟಲಿ ಒಂದು ಫಿಂಗರ್ ಔಟ್ ಆಗಿ ಆಪರೇಷನ್ ಕೂಡ ಒಂದು ಮಿಸ್ಫೈರ್ ಆಗಿಬಿಟ್ಟು ಅವ್ರ ಬೆರಳು ಹೋಗ್ಬಿಡ್ತವ್ರು. ಇಟ್ ಹ್ಯಾಡ್ ಟು ಗೋ ಅಂಡರ್ ಅ ವೆರಿ ಡೀಪ್ ಆಪರೇಷನ್ ಅಗೇನ್ ಟು ಗೆಟ್ ದಟ್ ಫಿಂಗರ್ ಬ್ಯಾಕ್, ಅಟ್ ಲೀಸ್ಟ್ ವರ್ಕ್ 50%. ಅದನ್ನ ನಾವು ಯಾರು ಸಂಘದ ಹತ್ರ ಹೋಗ್ಲಿಲ್ಲ, ನಾನೇ ಮಾಡಿಸ್ದೆ ಅದನ್ನ. ಬಿಕಾಸ್ ನನ್ನ ಹುಡುಗ ಅವನು, ನನಗೆ ನಮ್ಮ ಟೀಮ್ಗೋಸ್ಕರ ಆಡ್ತಾನೆ. ಆ ಥರ ನಾವೆಲ್ಲ ಒಗ್ಗಟ್ಟಲ್ಲಿದ್ದೀವಿ. ಸಂಘ ಹೇಳಿರೋದ್ರಿಂದ ಇವರೆಲ್ಲ ಆಡ್ತಾ ಇರೋದ್ರಿಂದ ಒನ್ ಥಿಂಗ್ ಐ ಕ್ಯಾನ್ ಅಶ್ಯೂರ್ ಯು, ಅಸೋಸಿಯೇಷನ್ ಇಸ್ ಆಲ್ವೇಸ್ ವಿತ್ ದೀಸ್ ಪ್ಲೇಯರ್ಸ್ ಅಂಡ್ ಐ ಕ್ಯಾನ್ ಟೇಕ್ ದ ಬೋಶ್ ಆಫ್ ದಟ್ 100%. Anything else? Thank you. That's all. Sir, one last. Yes. Yeah, Jiggy. ಸರ್, RCB ಮುತ್ತು ಅಂತ ಸರ್, ಸುವರ್ಣ ನ್ಯೂಸಿಂದ ಸರ್. RCB ಮ್ಯಾನೇಜ್ಮೆಂಟ್ ನಮ್ಮ ಒಳ್ಳೆ ಸಂಬಂಧ ಇದೆ, ಒಳ್ಳೆ ಫ್ರೆಂಡ್ಸ್ ಕೂಡ ಇದೆ RCB ಟೀಮ್ ಜೊತೆಗೆ ಸರ್. ಬಟ್ ಈ ಸರ್ತಿ RCB ತಂಡ ಬೆಂಗಳೂರಲ್ಲಿ ಆಟ ಆಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. KSCA ಎಲ್ಲದಕ್ಕೂ ಸಜ್ಜಾದರೂ ಕೂಡ RCB ಮ್ಯಾನೇಜ್ಮೆಂಟ್ ಮಾತ್ರ ಮನಸ್ಸು ಮಾಡ್ತಾ ಇಲ್ಲ ಸರ್ ಮ್ಯಾಚ್ ಆಡೋದಕ್ಕೆ ಸರ್.
ಅತಿ ಶೀಘ್ರದಲ್ಲೇ ನನ್ನನ್ನು RCBಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಆಡಕ್ಕೆ. ಅವತ್ತು ಇಲ್ಲಿ ಖಂಡಿತ ಆಡ್ತೀವಿ ಸರ್, ನಾನು ಜವಾಬ್ದಾರಿ ತಗೊಂತೀನಿ. ಅಲ್ಲಿವರೆಗೂ ಸದ್ಯಕ್ಕೆ ಮೈಸೂರು, ಕೊಯಂಬತ್ತೂರಲ್ಲಿ ಆಡ್ತಾ ಇದ್ದೀನಿ ಅಷ್ಟಂತ ಹೇಳಬಲ್ಲೆ ಸರ್. RCBಗೆ ಏನಾದ್ರು ಆಡಕ್ಕೆ ಚಾನ್ಸ್ ಸಿಕ್ಕದಂದ್ರೆ ಫಸ್ಟ್ ಇಂಡಸ್ಟ್ರಿ ಬಿಡೋದು ಇವರು. ಸಿನಿಮಾನೇ ಬೇಡ ನೋಡಕ್ಕೆ ಅಂತ ಹೇಳ್ತಾರೆ. I'm sure they have their reasons. They'll come here, sir. KC is a temple for Karnataka Cricket Association. I'm telling you, they'll come back here. Small things are there to be done. ಸರ್, ಈ ವೇದಿಕೆದಲ್ಲ ಪ್ರಶ್ನೆ, ಬಟ್ ಕೇಳ್ಬೋದಾ ಸರ್? ಇಲ್ಲ, ಅದೇ ಸರ್, ಚಿತ್ರೋದ್ಯಮದ ಪ್ರಶ್ನೆ ಬೇಡ ಸರ್. ಎಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋಣ. ಅಷ್ಟು ವಯಸ್ಸು ನಿಮಗೂ ಆಗಿದೆ, ಉತ್ತರ ಕೊಡೋ ವಯಸ್ಸು ನನಗೂ ಆಗಿದೆ. ಕರೆಕ್ಟ್ ಸರ್. ಆಯ್ತು, ಅಂದ್ರೆ ಈಗ ನಿಮ್ಮ ಕ್ಲಾಸ್ ಡೈಲಾಗ್ಗಳನ್ನು ಕೇಳಿರೋಂಥವ್ರು, ಸಿನಿಮಾಗಳಲ್ಲಿ ಡೈಲಾಗ್ ಕೇಳಿರೋಂಥವ್ರು, ಬೇರೆ ಬೇರೆ ರೀತಿಯ ಅಭಿಮಾನಿಗಳಿದ್ರು. ನೀವೇ ಆಗ್ಲೇ ಆ ವಿಚಾರ ತುಂಬಾ ಪ್ರಸ್ತಾಪ ಆಯ್ತು. ಸುದೀಪ್ ಸರ್ ಕೋಪನ ತುಂಬಾ ಜನ ಈ ರೀತಿ ನೋಡಿರ್ಲಿಲ್ಲ. ನೀವು ಅದನ್ನೇ ಅನಲೈಸ್ ಮಾಡ್ಕೊಂಡಾಗ ಸರ್ ಆ ಡೈಲಾಗ್ ವಿಚಾರ ಅದು ಕೋಪದಿಂದ ಬಂದಿದ್ದಲ್ಲ ರೀ, ಫ್ಲೋ ಬರ್ತಾವು. ತುಂಬಾ ಸರಿ ನಮ್ಗೆ ಹೇಳ್ತಾ ಇದ್ರಿ ಸರ್, ಬೇರೆ ವರ್ಷನ್ ಇದೆ ಅಂತ. ಬೇರೆ ವರ್ಷನ್ ಅಂದ್ರೆ ಅದು ಕೆಟ್ಟ ವರ್ಷನ್ ಅಲ್ಲ. ಇವ್ರಿಗೆ ಕೇಳಿ ಎಷ್ಟು ಮಜಾ ತಗೊಂತಾರಂತ ಇವರು. ಅಂದ್ರೆ ಏನಾಗುತ್ತೆ, ಈ ಮಂಜುಗೆ ಆ ಮೂಮೆಂಟ್ ಅಲ್ಲಿ ನೀವೇನ್ ಡೈಲಾಗ್ ಕೇಳಿದ್ರು, ಮಂಜು ನೀನ್ ಇದೇ ತರ ಬೌಲಿಂಗ್ ಮಾಡ್ತಾ ಇದ್ರೆ ನೋಡಪ್ಪ ನಮ್ ಜೀವನ ಹಾಳಾಗಿ ಬಿಡುತ್ತೆ ಅಂತ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೆ. ನೆಕ್ಸ್ಟ್ 2 ವಿಕೆಟ್ ತೆಗೆದ್ರು. ಈಗ ಅಲ್ಲಿ ಯಾವಾಗ ಕ್ಯಾಚ್ ಬಿಡ್ತಾರೆ, ನಮ್ ಸಾಗರ್ ಕ್ಯಾಚ್ ಬಿಡ್ತಾರೆ. ಸಾಗರ್ ಹಂಗೆಲ್ಲ ಕ್ಯಾಚ್ ಬಿಡ್ಬೇಡಪ್ಪ, ನೋಡು ನಮ್ ಜೀವನಗಳು, ನಾವೆಲ್ಲ ಅಷ್ಟು ಬಂದಾಗ ಹಿಂಗೆ ಹೇಳಕ್ಕಾಗತ್ತ ಬರ್ತವೆ. ಕೆಲವು ಒಂದೇ ಹೇಳೋದನ್ನ ಒಂದು ವರ್ಡಲ್ಲಿ ಅರ್ಥ ಆಗುತ್ತೆ. ನಮಗೆ ಅಷ್ಟೇ ಟೈಮ್ ಇರೋದು, ಅರ್ಥ ಆಗತ್ತವ್ರೆ ಹೇಳ್ತೀವಿ. ಅದೇ ಹೇಳ್ತಾ ಇದ್ರಿ ಸರ್, ತುಂಬಾ ಜನ ಫ್ಯಾನ್ಸ್ ಆದ್ರು ಅಂತ. ತುಂಬಾ ನಿಮಗೆ ಏನ್ ಕಮೆಂಟ್ ಮಾಡಿದ್ರಿ ಸರ್ ಆ ಫ್ಯಾನ್ಸ್ ಅಂತ? ಸತ್ಯವಾಗ್ಲೂ ಸರ್, ನಾನು ಹೇಳ್ತೀನಲ್ಲ, ಬಿಗ್ ಬಾಸ್ ಅಲ್ಲಿ ಎಂತೆಂಥದೋ ಡೈಲಾಗ್ ಹೇಳಿದೆ. ಇದು ಒಂದಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ. ಯಾರ್ಯಾರ್ದು ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಹೀರೋಗಳು, ಆಕ್ಟರ್ಸ್, ಆಕ್ಟ್ರೆಸಸ್, ಅವ್ರದ್ದು ಮನೆಯವರು, ತಾಯಂದ್ರು, ಅವ್ರ ಫ್ಯಾನ್ ಆಗ್ಬಿಟ್ಟಿದೀವಿ ನಾವು ವಿಡಿಯೋ ನೋಡಿ ಅಂತ. ನನಗೆ ಅರ್ಥನೇ ಆಗಿಲ್ಲ, ಬಟ್ ಮಜಾ ಇದೆ ಸರ್. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅವಾರ್ಡ್ ಕೊಟ್ಟಿದ್ದು ಇದಕ್ಕಲ್ಲ, ಇದಕ್ಕೊಂದಕ್ಕೆ ಏನ್ ಸಂಬಂಧ? 100% ಏನಾಗಿದೆ ಇವಾಗ. ಸಿ ಲೈಕ್ ಅಪರ್ಣಾ ಇಸ್ ಹಿಯರ್, ರೇಷು ವಾಸ್ ದೇರ್, ಇನ್ಶರ್ ಹ್ಯಾಡ್ ಕಮ್ ಫಾರ್ ಅ ಮ್ಯಾಚ್, ಅಂಡ್ ಪ್ರಿಯಾ ಅವರು. ಬಟ್ ಐ ಗೆಸ್ ದೇ ಆರ್ ಆಲ್ ದೇರ್, ನಮ್ಮ ಸ್ಪಾನ್ಸರ್ಸ್. ಆ ಡಕ್ಔಟ್ ಅಲ್ಲಿ ನೋಡಿ, ಸೆಲ್ಫ್ಲೆಸ್ ಆಗಿ ಅವ್ರೇನು ಆಡ್ತಾ ಇಲ್ಲ ಏನಿಲ್ಲ, ಬಟ್ ಅಷ್ಟು ಕಿರ್ಚಿ ಕೂಗಾಡಿ, ಐ ಥಿಂಕ್ ದಟ್ ಇಸ್ ವಾಟ್ ಗಿವ್ಸ್ ಅಸ್ ಆಲ್ ಸ್ಪಿರಿಟ್. ಇನ್ಫ್ಯಾಕ್ಟ್ ಡಕ್ಔಟ್ ಅಲ್ಲಿ ನೀವ್ ಯಾವ ತರ ಜರ್ಸಿ ಹಾಕೊಂಡು ಬಂದು ಸಪೋರ್ಟ್ ಬಂದು ನಿಮ್ಗೆ ಗೊತ್ತಾಗೋಗುತ್ತೆ, ಅದು ಏನ್ ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ನೀವು ಎಲ್ಲಾ ತರ ಭಾಷೆ ಇನ್ನು ನೀವು ತುಂಬಾ ಪ್ರಸಿದ್ಧರದ್ರಲ್ಲಿ ಅಲ್ಲಿ ಇನ್ನೂ ಹಾಕಿರ್ತಾ ಇದ್ರಿ. ಕೆಟ್ಟದಾಗ ಬರುತ್ತೆ ಸರ್. ಇವಾಗ ನೀವು ಎಂತೆಂಥವ್ರು ನೋಡಿಲ್ಲ ಹೇಳಿ, ನೀವು ಇಂಟರ್ನ್ಯಾಷನಲ್ ಕೇಳಿಸ್ಕೊಂಡಿಲ್ವಾ? ಅವೆಲ್ಲ ಕೇಳಿಸ್ಕೋಬಾರ್ದು, ಬಿಡ್ಬೇಕಲ್ಲ. ಈಗ ಇದು ನಾವು ಪರ್ಸನಲ್ ಆಗಿ ಯಾರ ಮೇಲೆ ಆಪಾದನೆ ಮೇಲೆ ಬೈತಾ ಇರುವಂತ ವೇದಿಕೆ ಅಲ್ಲ, ಅದು ಗ್ರೌಂಡ್. ಅದು ಈಗ ಹೇಳಿದ್ನಲ್ಲ ಸರ್, ಮಂಜುಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು. ಅರ್ಥ ಆಯ್ತಾ ಸರ್? ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಏನೋ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ಹೇಳ್ರಿ ಅಂದ್ರೆ ಸಾಕು ಅರ್ಥ ಆಗುತ್ತೆ. ಮಿಕ್ಕಿದ್ದೆಲ್ಲ ಕೇಳಿಸ್ಕೊಂಡಂಗೆ. ಸುನಿಲ್ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ನಮ್ ಸುನಿಲ್ ರಾವ್, ಅವರು ಮಿಸ್ಟೇಕ್ ಮಾಡ್ತಿದ್ದಾಗ ನೀವು ನೋಟಿಸ್ ಮಾಡಿ, ಬೈಯಕ್ಕೆ ಅವಕಾಶನೇ ಕೊಡೋರು, ವಿಕೆಟ್ ಕೀಪಿಂಗ್ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಕ್ಯಾಪಿ ಸಾರಿ ನೆಕ್ಸ್ಟ್ ಎಲ್ಲ ಕೇಳಿಸ್ಕೊಂಡಿರ್ತಾರೆ. JK ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ತಿರ್ಗೂ ನೋಡಲ್ಲ. ಇನ್ಫ್ಯಾಕ್ಟ್ ನಮ್ಕಿನ ಕೋಪ ಅವರಿಗೆ ಬಂದಿರೋಂಥ ಫೀಲಿಂಗ್ ಕೊಟ್ಬಿಟ್ಟು ನಡ್ಕೊಂಡ್ಬಿಡುತ್ತೆ. ಎಲ್ಲ ಆರ್ಟಿಸ್ಟ್ಗಳೇ. ಬಟ್ ಈ ಮಂಜು, ಸಚಿನ್, ಕರಣ್, ಸಾಗರ್, ನಮ್ಮ ಪ್ರತಾಪ, ಇವರೆಲ್ಲ ಇತ್ತೀಚೆಗೆ ಆಡ್ತಾ ಇರೋದ್ರಿಂದ ಅವ್ರು ನನ್ನನ್ನು ನೋಡ್ತಾ ಇರ್ತಾರೆ, ಬಯಸ್ಕೊಂಡು ಹೋಗ್ತಾರೆ. ಇವ್ರು ಯಾರು ಇಲ್ಲ. ರಾಜೀವ ಮಿಸ್ಟೇಕ್ ಮಾಡಿದಾಗ ನೀವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜೀವ ಗೆಲ್ಸ್ಕೊಂಡ್ ಮಾಡೋಣ ಅಣ್ಣ ಅಂದಿರ್ತಾನೆ, ಫಸ್ಟ್ ಬಾಲ್ ಹೋಗ್ಬಿಟ್ಟು ಕ್ಯಾಚ್ ಹಿಡ್ಕೊಂಡು ಬಂದಿರ್ತಾನೆ. ನೀವು ಸುಮ್ಮನೆ ನೋಟಿಸ್ ಮಾಡ್ಬೇಕು. ನಾವೆಲ್ಲ ನೋಡ್ತಾ ಇರ್ತೀವಿ ಅವ್ನು ಬರೋದನ್ನ, ಅವನೇ ಹಂಗೆ ಅನ್ಕೊಂಡ್ ಬಂದು ಪ್ರಾಕ್ಟೀಸ್ ಹಾಕಿ ಹಂಗೆಲ್ಲ ಮಾಡಿ, ಅಂದ್ರೆ ನಮಗೆ ಅವಕಾಶನೇ ಇಲ್ಲ ಬೈಯಕ್ಕೆ. ಆಯ್ತಾ? ಎಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾ ಒಂದು 10 ನಿಮಿಷ ಆದ್ಮೇಲೆ
ನಾವು ಸುಮ್ಮನೆ ರಾಜೀವ್ ಕಡೆ ತಿರುಗಿ ನೋಡಿದ್ರೆ ಏನ್ ನಗಾಡ್ಕೊಂಡು ಯಾರಿಗೋ ಭುಜ ಹೊಡ್ಕೊಂಡು ಭುಜ ಎಲ್ಲ ಹೊಡ್ಕೊಂಡು ನಮ್ಮನ್ನ ನೋಡ್ತಾರೆ. ಸಡನ್ ಆಗಿ ನನ್ನ ನೋಡಿದ್ರು ಅನ್ಕೊಳ್ಳಿ, ನಗ್ತಾ ಇದ್ದವ್ರು. ಸೊ ಇದು ನೀವ್ ಯಾರು ನೋಡಿಲ್ಲ. ಸೊ ಈ ಟೀಮ್ ನ ನನಗೆ ಗೊತ್ತ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅಂದ್ಬಿಟ್ಟು. ಬಟ್ ಅದೇ ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಹತ್ರ ಇಷ್ಟ ಅನ್ಸ್ಕೊತಾರ, ಯಾರಿಗಾರ ಒಬ್ರಿಗೆ ಧೈರ್ಯ ಇದ್ರೆ ನನ್ನ ಟೀಮ್ ಕಡೆ ಬೆರಳು ತೋರಿಸಿ ಮಾತಾಡ್ಲಿ. ಒಬ್ರಿಗೆ ಆ ಹೋಟೆಲ್ ಲಾಬಿಯಲ್ಲಿ ಹಿಡಿದು ಡಗೌಟ್ ವರೆಗೂ ಕರ್ನಾಟಕ ಬುಲ್ಡೋಸರ್ ಅಂದ್ರೆ 1 ಮೈಲಿ ದೂರ ಇರ್ತಾರೆ. ಯಾರು ಬರಲ್ಲ. ಕಾರಣ ಏನಂದ್ರೆ ಅಷ್ಟು ಒಳ್ಳೆಯವ್ರು ನಾವು. ಸರ್, ನೀವು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೀರಾ, ಪ್ರಿಯಾ ಮೇಡಮ್ ಅವರು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಜೊತೆ ನಾವು ಅವ್ರನ್ನ ಯಾವತ್ತು ಅಷ್ಟು ಜೋಶಾಗಿ ನಾವು ನೋಡಿರಲಿಲ್ಲ. ಹ್ಯಾಪಿಯಾಗಿರ್ತಾರೆ, ಬಟ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ಅವಾರ್ಡ್ನ ತಗೋತಾರೆ. ಸರ್ ಗೊತ್ತಿಲ್ಲದೇನೋ ನಿಜವಾಗ್ಲೂ ಈ ಸತಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಸರ್. ಟೀಮಲ್ಲಿ ನಾವು ಗೆಲ್ತೀವಿ ಗೆಲ್ಲಲ್ಲ ಇದೆಲ್ಲ ಅನುಭವಿಸಿದ್ವಿ. ಬಟ್ ಈ ಸತಿ ಐ ಥಿಂಕ್ ದ ಮೈಂಡ್ ಸೆಟ್ ಪ್ರತಿಯೊಬ್ಬರದು ತುಂಬಾ ಚೆನ್ನಾಗಿ ಆಡಿದ್ರು. ಫಾರ್ ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ ಕೇಳಿ. ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ 35-5 ಮ್ಯಾಚೇ ಮುಗಿದೋಯ್ತು ಅಂತ. ಆಕ್ಚುಲಿ ಡಗೌಟ್ ಅಲ್ಲಿ ಅವತ್ತು ಸ್ಟಾರ್ಟ್ ಆಗಿದ್ದು ಕೇಳಿ, ಅವತ್ತು ಸ್ಟಾರ್ಟ್ ಆಗಿದ್ದು ಅಲ್ಲಿ ಎಲ್ಲರೂ ಡಲ್ ಆಗ್ಬಿಟ್ಟಿದ್ರು. ಫಸ್ಟ್ ಮ್ಯಾಚ್ ವಾಪಸ್ ಬಂದಾಗ ಒಂದು ಮಾತು ಹೇಳ್ತೀನಿ ನಾನು ಎಲ್ಲರಿಗೂ, ಯಾಕೆ ಹೆದರು ಸಾಯ್ತಾ ಇದ್ದೀರಾ? 170 ಹೊಡಿತೀವಿ ನಾವು, ಎಲ್ಲ ಚೇರ್ ಮಾಡಿ. ಅಂಡ್ ಇನ್ನೊಂದು, ಕ್ಯಾಮ್ರಾ ಇರೋ ಕಡೆ ಯಾವತ್ತು ಕರ್ನಾಟಕ ಬುಲ್ಡೋಸರ್ಸ್ ಡಲ್ ಆಗಿ ಕುತ್ಕೋಬೇಡಿ, ಸೋತ್ರ ಪರವಾಗಿಲ್ಲ, ಇದು ನಮ್ಮ ವ್ಯಕ್ತಿತ್ವ ಅಲ್ಲ. ಅವಾಗ ಚೇರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಕರ್ಣ ಸರ್ ಹೋಗ್ಬಿಟ್ಟು ಅವತ್ತು ಹೊಡೆದು 170ಗೆ ನಿಲ್ಲಿಸ್ತೀವಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಇದನ್ನ ಯಾವ್ದೋ ಒಂದು ಮೂಮೆಂಟ್ ಸಾಕು ನನ್ ಗೇಮ್ ಚೇಂಜ್ ಆಗಿ. ಬಟ್ ನಾವು ಉದ್ದ ಮುಖ ಇಟ್ಕೊಂಡು ಮ್ಯಾಚ್ ಸೋಲೋಕ್ಕಿಂತ ಮುಂಚೆನೆ ನಾವು ಸೋತ್ರಿ, ಅಲ್ಲಿ ಸೋತ್ರಿ ನಾವು. ಅವತ್ತು ಒಂದು ಪ್ರೋತ್ಸಾಹ ಉತ್ಸಾಹ ಬರುತ್ತೆ ಎಲ್ಲಾರ್ಗು. ನೆಕ್ಸ್ಟ್ ಮ್ಯಾಚ್ ಬ್ಯಾಟಿಂಗ್ ಬೌಲಿಂಗ್ ಫೇಲ್ ಆಗುತ್ತೆ. ಯಾವ್ದ್ರ ಮೇಲೆ ಫೇಲ್ ಅಂತ ಹೇಳಕ್ಕಾಗಲ್ಲ. ನಮ್ಮ ಆಂಧ್ರ ಮೇಲೆ ತೆಲುಗು ವಾರಿಯರ್ಸ್ ಮೇಲೆ ಆಡ್ಬೇಕಾದ್ರೆ ಬೌಲಿಂಗ್ ಸ್ವಲ್ಪ ಡೌನ್ ಆಗುತ್ತೆ. ಅವತ್ತಿಗೆ ನಾನು ಹೋಗಿ ಕೊಟ್ಟಿದ್ದ ಸ್ಪೀಚ್ ನೀವು ಕೇಳಿಸ್ಬಿಟ್ಟಿದ್ರೆ ಇವತ್ತಿಗೆ ಒಂದು 100 ಮಿಲಿಯನ್ ನೋಡಿರೋದು. ಯಾರಿಗೂ ಬೈದಿಲ್ಲ ಸರ್, ಯಾರಿಗೂ ಬೈದಿಲ್ಲ. ಮಾತಾಡೋ ರೀತಿ ಮಾತಾಡಿದೆ. ಆ ಬೋರ್ಡ್ ಲಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅವತ್ತು ಹಿಂದಿನ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫೇಲ್ ಆಗಿದ್ದು, ನೆಕ್ಸ್ಟ್ ಮ್ಯಾಚ್ ಅಲ್ಲಿ 9 ವಿಕೆಟ್ ಹೊಡಿತೀವಿ ನಾವು. ಫಾರ್ ದ ಲಾಸ್ ಆಫ್ 1 ವಿಕೆಟ್. ರಾಜೀವ ಪ್ರದೀಪ ಎಕ್ಸ್ಟ್ರಾರ್ಡಿನರಿ ಗೇಮ್, ಯಾರು ಅನ್ಕೊಂಡೇ ಇರಲಿಲ್ಲ. ಅಂಡ್ ಇದು ಯಾರಿಗೂ ಗೊತ್ತಿಲ್ಲದೆ ಇನ್ನೊಂದು ವಿಚಾರ ಏನಂತಂದ್ರೆ, ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಪ್ರದೀಪ್ ಒಂದು ಮಸಲ್ ಟೇರ್ ಆಗಿ ಹೋಗಿದೆ. ಅದನ್ನಿಟ್ಕೊಂಡು ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಬೌಲಿಂಗ್ ಮಾಡಿದ್ದಾರೆ, ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ಮ್ಯಾಚ್ ಆಡೇ ಇಲ್ಲ ನೋಡಿ. ಅವರು ಆಕ್ಚುಲಿ ಸ್ಲಿಂಗ್ ಹಾಕೊಂಡು ಕೂತಿದ್ರು, ಬಿಕಾಸ್ ಮಸಲ್ ಟೇರ್ ಆಗಿದೆ. ದಟ್ ಇಸ್ ದ ವೇ ವಿ ಪ್ಲೇಡ್. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನ್ ಗೊತ್ತಾಗುತ್ತೆ, ಬೌಲಿಂಗ್ ಸೋತ್ರು ಬ್ಯಾಟಿಂಗ್ ಇರ್ತಾರೆ. 2 matches ವಿಚ್ ಟಾಟ್ ಕರ್ನಾಟಕ ಬುಲ್ಡೋಸರ್ಸ್ ದಟ್ ಒಬ್ರು ಸೋತ್ರೆ ಇನ್ನೊಬ್ರು ಬ್ಯಾಕ್ ಮಾಡ್ತೀವಿ ಅಂತ ಅಂದ್ಬಿಟ್ರು. ಅವತ್ತು 35-5 ಆದಾಗ ಅಲ್ಲಿ ಏನ್ ಸ್ಟಾರ್ಟ್ ಆಯ್ತು ಒಂದು ಸ್ಪಿರಿಟ್, ಮುಗಿಯೋವರೆಗೂ ನಮ್ ಕಾನ್ಫಿಡೆನ್ಸ್ ಎಲ್ಲೂ ಹೋಗ್ಲೇ. ಐ ಥಿಂಕ್ ದಟ್ ವಾಸ್ ಒನ್ ಮೂಮೆಂಟ್ ವಿ ನೀಡೆಡ್. ಅಂಡ್ ಇವತ್ತವರೆಗೂ ಅದೇ ತರ ಮೇಂಟೈನ್ ಆಗಿದೆ. ರಾಜೀವ್ ಗೌಡ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆರಂಭದಿಂದ ನೋಡಿದವ್ರಿಗೂ ಜೊತೆಲೇ ಇದ್ರು. ನಮ್ಮ ಬೆಸ್ಟ್ ಚೇರ್ ಲೀಡರ್. ಇವ್ರು ಹೇಳಿದ್ರಲ್ಲ, ಯಾರು ಓಡದೇ ಇರೋ ಸ್ಪೀಡಲ್ಲಿ ಓಡ್ತಾ ಇದ್ರು ಅವ್ರು ಗ್ರೌಂಡ್ ಅಲ್ಲಿ ಗೆದ್ದಾಗ. ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಅವರಿಗೆ ನಮ್ಮ ರಂಜಿತ್ಗೆ, ಜಗದೀಶ್ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ಅಲ್ಲಿ ಬಂದು 3 ದಿನ ಮುಂಚೆನೆ ನಮ್ಮೊಟ್ಟಿಗೆ ಇತ್ಕೊಂಡು ಟೀಮಲ್ಲಿ ಮಾಡ್ಕೊಂಡು ಫಾರ್ ಎನಿ ಟೈಮ್ ಓಕೆ, 1 ಮ್ಯಾಚ್ ಓಕೆ ಸರ್, ಇಡೀ ಟೂರ್ನಮೆಂಟ್ ನಾವ್ ಹೇಳೋದು ಇಂಥ ಸ್ನೇಹಿತರು ನಮ್ಮೊಟ್ಟಿಗೆ ಇರೋದಕ್ಕೆ ನಾವೆಲ್ಲ ಇಷ್ಟು ಚೆನ್ನಾಗಿ ಆಡಕ್ ಸಾಧ್ಯ. ದೇ ಹ್ಯಾವ್ ಬೀನ್ ಗ್ರೇಟ್ ಸ್ಪಿರಿಟ್ಸ್. ಅಂದ್ರೆ ನಾವೆಲ್ಲ ಅವ್ರನ್ನ ನಮ್ಮ ಚೇರ್ ಲೀಡರ್ಸ್ ಅಂತ ಕರಿತಾ ಇದ್ವಿ. ಅದಕ್ಕೆ ನಮಗೆ ಬಂದಿರೋ ಎಂಟರ್ಟೈನ್ಮೆಂಟ್ ಟ್ರೋಫಿ ಎಲ್ಲ ನಾನು ಅವ್ರಿಗೆ ಕೊಡ್ತಾ ಇದ್ದೆ. ಐ ಥಿಂಕ್ ನೀವು ನೋಡಿರ್ತೀವಿ ನಮ್ಮ ಪಕ್ಕ ಈ ರಾಜಗೌಡರು ಅವ್ರು ಮಾತ್ರ ಬರಲಿಲ್ಲ, ಈ ವಾಸ್ತು ಶಾಸ್ತ್ರ ಅನ್ನೋದನ್ನ ತಂದಿದ್ರು. ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ನಿಂತಿರ್ತಿರೋ ಅಲ್ಲೇ ನಿಂತಿರ್ಬೇಕು ಮ್ಯಾಚ್ ಮುಗಿಯೋತಾಗಿ. ಇದೆಲ್ಲ ಪಾಪ ತುಂಬಾ ಮೇಂಟೈನ್ ಮಾಡಿದ್ರು. ಬಟ್ ಐ ಗೆಸ್ ದಿಸ್ ಟೈಮ್ ವಿ ಹ್ಯಾಡ್ ಎ ಗ್ರೇಟ್ ಸಪೋರ್ಟ್ ಸಿಸ್ಟಮ್. ಎವ್ರಿಬಡಿ ಎಂಜಾಯ್ಡ್. ರಾಜು ಅಂಡ್ ರಂಜಿತ್ ಅಂಡ್ ನಮ್ಮ ಜಗದೀಶ್ ಹಾಗೂ ಪ್ರತಿಯೊಬ್ಬರಿಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಗ್ರೇಟ್ ಸಪೋರ್ಟ್. ಸರ್ 12 years ಆದ್ಮೇಲೆ ಕಪ್ ಸಿಕ್ಕಿರೋಂಥದ್ದು, ಜೊತೆಗೆ ಇಡೀ ಟೀಮ್ ಹೇಳ್ತಾರೆ ನಿಮಗೆ 30 years ಟ್ರಿಬ್ಯೂಟ್ ಈ ಕಪ್ ಅನ್ನೋದು. ಸೊ 30 years ಅವತ್ತೊಂದು ಪೋಸ್ಟ್ ಕೂಡ ಹಾಕಿರ್ತಾರೆ, ತುಂಬಾ ಎಮೋಷನಲ್ ಆಗಿರುತ್ತೆ ಆ ಪತ್ರ. ಇಟ್ಸ್ ದೇರ್ ಲವ್ ಫಾರ್ ಮೀ ಸರ್. ಐ ಥಿಂಕ್ ಮೈ ಹೋಲ್ ಟೀಮ್ ಡಿಸರ್ವ್ ಇಟ್. ಕೆಲವರು ಇತ್ತೀಚೆಗೆ ಬಂದು ಆಡಿರೋದ್ರಿಂದ ನೋವು ಗೊತ್ತಿಲ್ಲ, ಬಟ್ ಕೆಲವರು ನಾವು ಅಲ್ಲಿಂದ ಆಡ್ಕೊಂಡ್ ಬಂದಿರೋರಿಗೆ ದಟ್ ವೇಟಿಂಗ್ ಏನು ಅಂತ ನಮ್ಗೆ ಗೊತ್ತಿತ್ತು. ಸೊ ಯಾ, ಅಂಡ್ ಆಸ್ ಯು ರೈಟ್ಫುಲಿ ಸೇ, ಸಮಟೈಮ್ಸ್ ನೇಚರ್ ಗಿವ್ಸ್ ಯು ದಟ್. ಅವತ್ತೇ ಆಗ್ಬೇಕು ಅಂತ ಇತ್ತು, ಅವತ್ತು ನಾನೇ ಲಾಸ್ಟ್ ರನ್ ಹೊಡಿಬೇಕು ಅಂತ ಇತ್ತು. ಐ ಥಿಂಕ್ ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಗಿಫ್ಟ್. ಇನ್ ಫ್ಯಾಕ್ಟ್
nature gifted me, I feel, with my voice. ಸರ್ ಪ್ರಾಕ್ಟೀಸ್ ಮೀನ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ, ಬಟ್ ಈ ಸಲ ನೀವು ಪ್ರಾಕ್ಟೀಸ್ ಅತಿ ಕಡಿಮೆ ಮಾಡಿರುವಂಥದ್ದು. ನೆಕ್ಸ್ಟ್ ಟೈಮ್ ಕೂಡ ಏನಾದರೂ ಪ್ರಾಕ್ಟೀಸ್ ಕಡಿಮೆ ಮಾಡಿ ಚಾಂಪಿಯನ್ಸ್? ಇಲ್ಲಮ್ಮ, ಆ ಥರ ಏನಿಲ್ಲ. ಏನಾಗಿದೆ, ಪ್ರತಿಯೊಬ್ಬರು ಅವರ ಸಿನಿಮಾಗಳು ಮಾಡ್ತಾ ಇದ್ರು. ಈಗ ಈ ಕ್ರಿಕೆಟಿಗೆ ಬರಬೇಕು ಅಂದ್ರೆ ಅವ್ರ ಕೆಲಸ ಕಾರ್ಯಗಳನ್ನ ಮುಗಿಸ್ಬಿಟ್ಟೆ ಬರಬೇಕು. ಹಾಗೆ ಅಡ್ಡದಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಓವರ್ ನೈಟ್ ಕೆಲಸ ಮಾಡಿದ್ದಾರೆ. ಕೆಲಸಗಳನ್ನ ಶೂಟಿಂಗ್ಗಳನ್ನೆಲ್ಲ ಫಿನಿಶ್ ಮಾಡಿ ಬರೋದ್ರಿಂದ ಅದಾಯಿತು. ನಾನು ನನ್ನ ಸಿನಿಮಾ ರಿಲೀಸ್ ಆಗಿತ್ತು. ಐ ವಾಸ್ ಇನ್ಸೈಡ್ ದಟ್ ಪ್ರಮೋಷನ್ಸ್ ಅಂಡ್ ಎವ್ರಿಥಿಂಗ್. ಸೊ ನನಗೂ ಪ್ರಾಕ್ಟೀಸ್ ಜಾಣಕ್ಕೆ ಆಗಲೇ ಇಲ್ಲ. ಬಟ್ ಐ ಡೋಂಟ್ ಥಿಂಕ್ ವಿ ಪ್ಲೇಡ್ ಫ್ರಮ್ ಹಿಯರ್ ಮ್ಯಾನ್. ವಿ ಪ್ಲೇಡ್ ಫ್ರಮ್ ಹಿಯರ್ ಅಂಡ್ ಐ ಥಿಂಕ್ ದಟ್ಸ್ ವೈ ವಿ ವಾಂಟ್. ಸರ್, ಮುಂದಿನ ಬಾರಿ ಅಭಿಮಾನಿಗಳಿಗೂ ಚಾನ್ಸ್ ಕೊಡ್ತಾ ಇದ್ರಿ, ಈ ಥರದೊಂದು ಥಾಟ್ ಬರೋಕ್ಕೆ ಕಾರಣ? I think Vishnu came up with a great idea that wild card entries ನಾವು KCC ಇದೆಲ್ಲ ನೋಡಿದ್ದಾರೆ ಅವರು. ಸೊ ಪ್ರತಿಯೊಬ್ಬರು ಆಡೋದಕ್ಕೆ ಈಗ ಫ್ಯಾನ್ಸ್ ಆಗಿ ಎಷ್ಟೋ ಜನ ಸೆಲೆಬ್ರಿಟಿ ಈ ಥರ ಇವ್ರು ಹೇಳಿದ್ರು ಎಷ್ಟೋ ಮಿಲಿಯನ್ ವ್ಯೂಸ್ ಇದೆ ಒಂದೊಂದು ಸೋಷಿಯಲ್ ಮೀಡಿಯಾದಕ್ಕೆ ಅಂತ. ಅವರಲ್ಲೂ ಕೆಲವರಿಗೆ ಅವಕಾಶ ಸಿಗೋ ಹಾಗಿದ್ರೆ ಹೇಗಿರುತ್ತೆ ಅಂದಾಗ ಐ ಥಿಂಕ್ ದಟ್ ಇಸ್ ಅ ವಂಡರ್ಫುಲ್ ಥಿಂಗ್. ಆಡೋದಕ್ಕೆ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ವಿ ವಿಲ್ ವೆಲ್ಕಮ್ ಎನಿಬಡಿ ಹೂ ಇಸ್ ಟ್ಯಾಲೆಂಟೆಡ್. ಸರ್, ನಮ್ಮ ಸ್ಟೇಟಿಂದ ಯಾರೇ ಬಂದು 6 ಜನನೂ ಸೆಲೆಕ್ಟ್ ಮಾಡ್ತಾರೆ. ಪ್ರತಿ ಮ್ಯಾಚಲ್ಲಿ ಇಬ್ಬರು ಬೀಳ್ತಾರೆ. ಸೊ ಒಬ್ಬರಿಗಂತೂ ಮಿನಿಮಮ್ 1 ಮ್ಯಾಚ್ ಆಡ್ತಾರೆ, ಮ್ಯಾಕ್ಸಿಮಮ್ 2 ಮ್ಯಾಚ್ ಆಡ್ಬೋದು ಅನ್ನೋದೆಲ್ಲ ರೂಲ್ಸ್ ಮಾಡಿದ್ದಾರೆ. ಎವ್ರಿಬಡಿ ವಿಲ್ ಗೆಟ್ ಅನ್ ಆಪರ್ಚುನಿಟಿ. ಊರಲ್ಲೇ ಕಳೆದೋಗಿ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಸ್ಟೇಟಿಗೂ ಆಡ್ತಾ ಇಲ್ಲ, ಎಲ್ಲೂ ಆಡ್ತಾ ಇಲ್ಲ ಅನ್ಕೊಳ್ಳೋಣ, ಒಂದು ಪ್ರತಿಭೆಗಳು ಅನ್ಕೊಳ್ಳೋಣ. ಹಾಗೆ ಸಿಕ್ಕಿರೋದು ಈ ಪ್ರತಿಭೆಗಳು ನನಗೆ. ಅದೇ ರೀತಿ ನಮ್ಮೂರಿನ, ನಮ್ಮ ರಾಜ್ಯದ ಎಷ್ಟೋ ಪ್ರತಿಭೆಗಳಿಗೆ ನಮ್ಮೊಟ್ಟಿಗೆ ಆಡಕ್ಕೆ ಸಿಗುತ್ತೆ. ಆ 21 ಕ್ಯಾಮ್ರಾ ಮುಂದೆ ಆಡಕ್ಕೆ ಸಿಗುತ್ತೆ. ಅವರಿಗೂ ಒಂದು ಅಭಿಮಾನಿಗಳು ಹುಡ್ಕೋತಾರೆ ಅಂದ್ರೆ ವೈ ನಾಟ್ ಸರ್? ತಾಯಿ ಒಟ್ಟು ಮಾರ್ಕ್ 30 ವರ್ಷಗಳ ಜರ್ನಿ, ಈ ಒಂದು ಸಕ್ಸಸ್ ಅಲ್ಲಿ ಅದನ್ನು ಕೂಡ ನೆನೆಯಲೇಬೇಕು. ಸೊ ಆ ಒಂದು 30 ವರ್ಷಗಳ ಜರ್ನಿ ಒಂದು ರೌಂಡ್ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ ಸರ್? ಇಟ್ಸ್ ಟೂ ಸ್ಮಾಲ್. ಇವರೇ ನಾನು ಹೇಳಬೇಕು ಅಂದರೆ ಯು ಹ್ಯಾವ್ ನೋ ಐಡಿಯಾ ಹೌ ಥ್ಯಾಂಕ್ಫುಲ್ ಐ ಆಮ್. ಯು ಹ್ಯಾವ್ ನೋ ಐಡಿಯಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿ ಎಂಟೈರ್ ಕರ್ನಾಟಕ ಇಂಡಸ್ಟ್ರಿ, ಫ್ಯಾಕಲ್ಟಿ, ನಮ್ಮ ಜನ. ಇಟ್ ಇಸ್ ನಾಟ್ ಈಸಿ. ನಾವು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸಿನಿಮಾ ಹೌಸ್ಫುಲ್ ಉಟ್ಕೊಂಡು ಹೋದವ್ರು ನಾನು 30 ವರ್ಷ ಇರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ನೋ ವರ್ಡ್ಸ್ ಸರ್. ವೆರಿ ವೆರಿ ಥ್ಯಾಂಕ್ಫುಲ್. ನಾನು ಅದಕ್ಕೆ ಯಾವುದೇ ಒಂದು 30 ವರ್ಷ ಆಯಿತು ಅಂತ ಪಾರ್ಟಿ ಮಾಡಿ ಸಂಭ್ರಮ ಮಾಡಿ ಎಲ್ಲೂ ಹೋಗಿಲ್ಲ ಸರ್. ಆ್ಯಕ್ಚುಲಿ ಮನೇಲಿದ್ದೀನಿ, ಒಬ್ಬೊಬ್ಬರದ್ದು ಆನ್ಸರ್ ಮಾಡಿ ಹೋಗ್ಕೊತಿದ್ದೀನಿ. ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇವತ್ತಿಗೂ ಒಂದಿಷ್ಟು ಸಿನಿಮಾಗಳು ಮಾಡೋ ಅವಕಾಶ ಸಿಕ್ಕಿದೆ ಅಂದರೆ ಇದನ್ನು ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾರ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ನೇಚರ್ ಇಸ್ ಗಿಫ್ಟೆಡ್. ಸರ್, ಇದು ಕ್ಯೂರಿಯಾಸಿಟಿ. ನೀವು ಕಪ್ ಗೆದ್ದಾದ್ಮೇಲೆ ಆಂಕರ್ ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾರು ಏನೋ ಕಮೆಂಟ್ ಮಾಡ್ತಾರೆ ಪಕ್ಕದಿಂದ. ಆ ಕಮೆಂಟ್ಸ್ ಏನಂತ ನಮ್ಗಂತೂ ಕೇಳಿಸಿಲ್ಲ, ಬಟ್ ನೀವು ವಾರ್ನ್ ಮಾಡ್ತೀರಾ? ಏನಿಲ್ಲ, ಅವರು ನಿಮ್ಮನ್ನು ನೋಡ್ಬೇಕು ಅಂತ ಇದ್ರೆ ಈಗ ಬೇಡ ಇಲ್ಲ, ಬೇರೆ ಏನೋ ಆಗುತ್ತೆ ಸರ್. ಬಟ್ ನೀವು ಅದನ್ನ ಎಲ್ಲೂ ಹೇಳಿಲ್ಲ, ನಮಗೂ ಗೊತ್ತಾಗಿಲ್ಲ. ಬಟ್ ನೀವು ತುಂಬಾ ಆಕ್ರೋಶ ಭರಿತರ ಆಗಿದ್ರಿ ಆ ಟೈಮ್. ನನ್ನ ರೂಮಲ್ಲಿ ಏನೋ ನಡೆಯುತ್ತೆ, ನನ್ನ ಬಾತ್ರೂಮ್ ಅಲ್ಲಿ ಏನೋ ನಡೆಯುತ್ತೆ, ಎಲ್ಲದು ಹೇಳ್ತಾ ಕೂರಕ್ಕಾಗತ್ತಾ? ಈಗ ಏನ್ ಮಾತಾಡ್ಬೋದು ಮಾತಾಡ್ಬಲ್ಲೆ. ಪರವಾಗಿಲ್ಲ, ಶೇರ್ ಮಾಡಿ ಸರ್, ನಮ್ ಕ್ಯೂರಿಯಾಸಿಟಿ ಇದೆ. ಏನು ನಿಜವಾಗ್ಲೂ ನಿಮ್ಮನ್ನು ನೋಡ್ಬೇಕು ಅಂದ್ರೆ ನನಗೆ ಇನ್ನೂ ಅವ್ರ ಹೆಸರು ಗೊತ್ತಿಲ್ಲ. ತಿಳ್ಕೊಂಡ್ಬಿಟ್ಟು ಅವ್ರು ಎಲ್ಲಿದ್ದಾರೋ ಹೇಳ್ತೀನಿ, ಆಮೇಲೆ ಭೇಟಿ ಮಾಡಿದ್ರು. ಇಷ್ಟೇ. CCL ಶುರುವಾದಾಗ ಮತ್ತೆ ಸಿನಿಮಾಗಳು ಆರಂಭದಲ್ಲಿ ನಿಮಗೆ ಶಕ್ತಿಯಾಗಿದ್ದಂಥವ್ರು ನಿಮ್ಮ ಅಮ್ಮ. ಒಂದು ಕಡೆ 30 ವರ್ಷಗಳ ಜರ್ನಿ, ಮತ್ತೊಂದು ಕಡೆ 12 ವರ್ಷಗಳ ನಂತರ CCL ಕಪ್ ಗೆದ್ದಿದ್ದೀರಾ. ಸೊ ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೋದು ಅವ್ರಿಗೆ? ಹೌ ಡು ಐ ಸೇ ಸರ್? ನನಗೆ ಪ್ರತಿದಿನ ಇವತ್ತಿನ ನನ್ನ ಸ್ಕ್ರೀನ್ ಶಾಟ್ ಇರೋದೇ ನನ್ನ ತಾಯಿದು. ನಾನು ಅದನ್ನ ನೋಡೋದೇ ಬೆಳಗ್ಗೆ ಅಂತ ಹೇಳೋದಿಲ್ಲ, ಅದನ್ನ ನೋಡೋದು ನಾನು. ಆ್ಯಂಡ್ ಐ ಆಲ್ವೇಸ್, ಇವಾಗ ಅಂಬರೀಷ್ ಅಣ್ಣನ ಬಗ್ಗೆ ಇವ್ರೇನು ಹೇಳಿದ್ರು ಅದೇ ಥರ ಹೇಳಬೇಕು. ಐ ಆಲ್ವೇಸ್ ಫೀಲ್ ದಟ್ ಶಿ ಇಸ್ ಆಲ್ವೇಸ್ ದೇರ್ ವಿಶಿಂಗ್. ಸೊ ಕಪ್ ಗೆದ್ದಾಗಲೂ ಆ ಕಪ್ಪು ತೋಟ ಅವ್ರ ಫೋಟೋ ಹತ್ರನೇ ಹೋಗೋದು ಫಸ್ಟ್. ಸಿನಿಮಾ ಗೆದ್ರು ಅವ್ರ ಕಪ್ ಅಲ್ಲೇ ಹೋಗೋದು, ಅಲ್ಲೇ ಮಾತಾಡೋದು ನಾನು. ಅವ್ರದ್ದೊಂದು ಕುರ್ಚಿ ಏನು ಕುತ್ಕೊಳ್ತಾ ಇತ್ತು ಇವತ್ತು ಹಾಗೆ ಇಟ್ಟಿದ್ದೀನಿ, ಅದ್ರ ಮುಂದೆ ಪೀಠ ಮಾಡೋ ಚಪ್ಪಲ್ ಹಾಗೆ ಇಟ್ಟಿದ್ದೀನಿ. ಐ ವಾಂಟ್ ಐ ಸ್ಪೀಕ್ ಟು ದಟ್. ಐ ಸ್ಟಿಲ್ ಫೀಲ್ ಶಿ ಇಸ್ ಅರೌಂಡ್. ಅಫ್ಕೋರ್ಸ್ ಆ 30 years ಕಂಪ್ಲೀಷನ್ ಈ ಕಪ್ಪು ಇನ್ನೊಂದ್ಸತಿ ಅವ್ರು ನೋಡಿದ್ರೆ ಖುಷಿಯಾಗಿರೋದು. ವೆರಿ ಶೋರ್. ಸರ್, ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅತ್ಯಾಪ್ತರು ಇರ್ಬೋದು, ಯಾರ ಬಗ್ಗೆ ಏನು ಮಾತಾಡಿದ್ರು ನೀವು ಸಹಿಸ್ಕೊಳೋದಿಲ್ಲ, ಖಂಡಿತವಾಗ್ಲೂ ಧ್ವನಿ ಎತ್ತುತ್ತೀರಾ. ಬಟ್ ರೀಸೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ ಅಲ್ಲಿ DK ಶಿವ ಬಗ್ಗೆ ಮಾತಾಡಿರುವಂಥದ್ದು, DK ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿರುವಂಥದ್ದು, ಯಾರು? ಕನಕಪುರ ಶ್ರೀನಿವಾಸ್ ಅವರು. ನೀವು ನನಗೆ ಕೇಳ್ತಾ ಇದ್ರು? ಅವರು ನಿಮ್ಮ ಅತ್ಯಾಪ್ತರ ಜೊತೆಗೆ ಇಲ್ಲ ಮಸಿ, ನಾನೊಂದು ಮಾತಾಡ್ತೀನಿ ಕೇಳಿ. ನಾನೊಂದು ಮಾತಾಡ್ತೀನಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಒಂದು ಸಂದರ್ಭ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಲಾಡು ಕೊಟ್ಟೆ ಅನ್ಕೊಳ್ಳಿ, ಅರ್ಧ ಲಾಡು ತಿಂದಿರ್ತೀರ. ಪಕ್ಕದ ಕಡೆ ಒಂದು ಮೆಣಸಿನ್ಕಾಯಿ ಕೊಟ್ಟೆ ಅನ್ಕೊಳ್ಳಿ, ಏನ್ ಮಾಡ್ತೀರಾ? 2 ನಾನೇ ಕೊಟ್ಟಿರೋದು. ಏನ್ ಮಾಡಬೇಕು? ಇಂಥ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನ್ಕಾಯಿ ಯಾಕೆ? ಈಗ ಹಿಂದೆ ಕೂಡ ಅಲ್ಲ, ಒಂದು ಮಾತಾಡ್ತೀನಿ ಕೇಳಿ. ಬೇಡಮ್ಮ, ಇದು
ಒಂದು ಸಂದರ್ಭಕ್ಕೆ ಕರೆದಿದ್ದೀನಿ. ನಿಮ್ಮ ಕ್ಯೂರಿಯಾಸಿಟಿನೂ ನಾವು ಹಿಂಗೆ ತಾಳ್ಮೆ 12 ವರ್ಷ ಕಾದು ಕಪ್ಪಿಗೆ ನಿಮ್ಮ ಈ ಉತ್ತರಕ್ಕೂ ಸ್ವಲ್ಪ ಕಾಯಿದೆ. ಇನ್ನೊಂದು ವೇದಿಕೆ ಹತ್ತೀನಿ, ಅವತ್ತು ಮಾತಾಡೋಣ. ಇವತ್ತು ಲಾಡು ತಿನ್ನೋ ಟೈಮ್, ಮೆಣಸಿನ್ಕಾಯಿ ಅಲ್ಲ. ಶೋರ್ ಸರ್. ಓಕೆ, ಇದು 30 ವರ್ಷದ ಅನುಭವದ ಮಾತು. ಸರ್ 30 ಇಯರ್ಸ್ಗೆ CM ಕೂಡ ಮತ್ತೆ ಶಿವಣ್ಣಲ್ಲ ತುಂಬಾ ಪ್ರೀತಿಯಿಂದ ಟ್ವೀಟ್ ಮಾಡಿರ್ತಾರೆ. ಸೊ ಮತ್ತೆ ಕೈಗೆ ಹ್ಯಾಂಡ್ ಗ್ಲೌಸ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸರ್. ಕನ್ನಡ ಫ್ಲಾಗ್ ಇಟ್ಟಿರೋದು ನನಗೆ ಬಹಳ ಆಸೆ ಇತ್ತು ಸರ್. ಆಕ್ಚುಲಿ ಗೊತ್ತಿಲ್ಲ ಅದು ಮಾಡ್ಬೋದಿತ್ತ ಅಂತ ನಾನು ಅವ್ರಿಗೆ ಕೇಳಿದೆ, 2 ಕಲರ್ ಹಾಕೊಂಡ್ರೆ ಪರವಾಗಿಲ್ವಾ ಅಂತ. ಬಟ್ ಐ ಜಸ್ಟ್ ಫೆಲ್ಟ್ ದಿಸ್ ಟೈಮ್ ಐ ವಾಂಟೆಡ್ ಟು ರೆಪ್ರೆಸೆಂಟ್. ನಾವು ಕರ್ನಾಟಕ ಟೀಮ್ ಇಲ್ದಲೇ ಇರ್ಬೋದು ಸರ್, ಬಟ್ ನಾವು ಆಡ್ತಾ ಇರೋದು ಕರ್ನಾಟಕಕ್ಕೆ ಅಂತ ಅನ್ಕೊಂಡು ಆಡ್ತೀವಿ. ಸೊ ಎರಡು ಗ್ಲೌಸ್ ನಮಗೆ ಬಹಳ ಹೆಲ್ಪ್ ಆಯ್ತು. ನನಗೆ ತುಂಬಾ ಖುಷಿಯಾಗಿ ಹಾಕೊಂಡೆ. ಅವ್ರು ಇವಾಗ ಇನ್ಸೈಡರ್ಸ್ ಅವ್ರು ಏನ್ ಹೇಳಿದ್ರು ಅದ್ರ ಮೇಲೆ ಅವರಿಗೆ ತುಂಬಾ ಒಂದು ಬೇಡಿಕೆ ಬರ್ತಾ ಇರೋದು. ನಾನು ವೆರಿ ಹ್ಯಾಪಿ ಫಾರ್ ದಟ್. ಅಂಡ್ ಆ ಗ್ಲೌಸ್ ನಾನು ತುಂಬಾ ಪ್ರೆಷಿಯಸ್ ಆಗಿ ಇಟ್ಕೊಂಡಿದ್ದೀನಿ. ಸರ್ CCL ನಲ್ಲಿ ವೆರಿ ಹ್ಯಾಪಿ ಸರ್. ಏನ್ ಹೇಳಿ ನಾನು ಇದ್ರ ಮೇಲೆ ಆ ಥರ ಸ್ಮಾಲ್ ರೆಕಗ್ನಿಷನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಅವರು ಅಂತ ದೊಡ್ಡ ವ್ಯಕ್ತಿಗಳಿಂದ ಒಂದು ರೆಕಗ್ನಿಷನ್ ಸಿಗುತ್ತೆ, ನಿಮಗೆ ಗುರುತಿಸ್ತಾರೆ, ಪ್ರಶಂಸಿಸ್ತಾರೆ ಅಂದಾಗ ಐ ಕ್ಯಾನ್ ಜಸ್ಟ್ ಗೋ ಮೈ ಹೆಡ್ ಡೌನ್ ಟು ಆಲ್ ಆಫ್ ದೆಮ್ ಅಂಡ್ ಸೇ ಐ ವಿಲ್ ಕಂಟಿನ್ಯೂ ವಾಟ್ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಸರ್ CCL ನಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಯಾವಾಗ್ಲೂ ನಿಂತ್ಕೊಳ್ತಿದ್ದು ಧ್ರುವ ಅವರು. ಅವ್ರನ್ನ ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್? I don't think we can answer these questions because I don't think I'll just justify with my answers, man. We miss all those who have been a support. Even when they're not with us, we miss them a lot. And every time we miss, ಇವತ್ತು ಮಾತಾಡ್ತಾ ಇದ್ವಿ ಅವ್ರ ಬಗ್ಗೆ. ಕೆಲವರು ವಿಕೆಟ್ ಹತ್ರದಿಂದ ಬೌಲಿಂಗ್ ಕೀಪಿಂಗ್ ಮಾಡೋದಕ್ಕೆ ಭಯ ಆಗುತ್ತೆ ಕೆಲವು ಬೌಲರ್ಸ್ ಎಲ್ಲ. ಅಂಥದ್ರಲ್ಲಿ ಒಬ್ಬ ಬೌಲರ್ ಧ್ರುವ ಅಂತ ನಾನು ಹೇಳ್ತಾ ಇದ್ದೆ. ಇವತ್ತು ವಿಕೆಟ್ ಕೀಪಿಂಗ್ ಇಸ್ ನಾಟ್ ಅ ಈಸಿ ಥಿಂಗ್. ಬಟ್ ವಿಷ್ಣು ಅವ್ರಿಗೆ ಹೇಳ್ತಾ ಇದ್ದೆ, ದಯವಿಟ್ಟು ನೆಕ್ಸ್ಟ್ ಟೈಮ್ CCL ಇಂದ ಒಂದು ಎಂಟೈರ್ ಸೀಸನ್ ಮುಗಿದ್ಮೇಲೆ ಯಾವ್ದಾದ್ರು ಒಂದು ಕೀಪರ್ಗೆ ಬೆಸ್ಟ್ ಕೀಪರ್ ಅಂತ ಕೊಡ್ರಪ್ಪ. ಬರೀ ಥ್ಯಾಂಕ್ಲೆಸ್ ಜಾಬು. ಇವ್ರ ವೈಡ್ಗಳು, ಇವ್ರ ಬ್ಯಾಡ್ದಿದ್ದ ಬಾಲ್ಗಳನ್ನ ಹಿಡಿದು ಇವ್ರ ಜೀವನ ಸಪೋರ್ಟ್ ಮಾಡೋದ್ರಲ್ಲಿ ಆಗೋಯ್ತು ನಮ್ಮ ಜೀವನ. ಒಂದು ಸಲ ಬರೀ ಚಪ್ಪಾಳೆ ತಟ್ಟದ್ ನಾವು. JK ಬೆಸ್ಟ್ ಪ್ಲೇಯರ್, ವೆರಿ ಗುಡ್. ಕೃಷ್ಣ ವೆರಿ ಗುಡ್, ವೆರಿ ಗುಡ್. ಇವ್ರು ಹೇಳ್ತಾ ಇದ್ದೀರಲ್ಲ, ಇವರೆಲ್ಲ ಮಕ್ಕಳು ಅಂದ್ರೆ ಸ್ನಾನ ಮಾಡ್ಸಕ್ಕಿರೋದು ನಾವು. ಸ್ನಾನ ಮಾಡ್ಸೋದು ನಾವು, ಬಟ್ಟೆ ಹಾಕೋದು ನಾವು, ಎಲ್ಲ ಮಾಡೋದು ನಾವು. ಇವ್ರು ಹೋಗ್ಬಿಟ್ಟು ಫೋಟೋ ತೆಗ್ಸ್ಕೊಳ್ಳೋದಂತೆ. ನಾನು ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ, ಯಾವ್ದಾದ್ರು ಎಲ್ಲ ಟೀಮಲ್ಲಿ ವಿಕೆಟ್ ಕೀಪರ್ಸ್ ಇದ್ದಾರೆ, ಯಾವ್ದಾದ್ರು ಒಂದು ಸತಿ ಮಾಡಿ ಇಡೀ ಸೀಸನ್ಗೆ. ಬರೀ 12 ವರ್ಷ ಅಂತ ಕೀಪ್ ಮಾಡ್ತಾ ಇದ್ದೆ, ಒಂದು ಅವಾರ್ಡ್ ಇಲ್ಲ. ಸುನೀಲ್ ಸರ್ ಹೇಳ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಆಕ್ಟ್ರೆಸ್ಗಳು ಬರ್ತಾ ಇದ್ದಾರೆ, ಬಟ್ ಆಕ್ಟ್ರೆಸ್ ವಿತ್ ಕ್ರಿಕೆಟರ್ಗಳು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ನಮ್ಮ CCLಗೆ ಬರೋರು, ಈಗಿನ ಜನರೇಷನ್ ಅವರು ಅಂತ ಹೇಳ್ತಾ ಇದ್ದಾರೆ. ಯಾರು? ಸುನೀಲ್ ಅವ್ರು ಹೇಳಿದ್ರು, ಸುನೀಲ್ ರಾವ್ ಅವರು ಹೇಳಿದ್ರು. ಏನ್ ಹೇಳಿದ್ರು? ಈಗಿನ ಬರ್ತಾ ಇರುವಂತ ಜನರೇಷನ್ ಅಲ್ಲಿ ಆಕ್ಟರ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ, ಬಟ್ ಆಕ್ಟರ್ಗಳು ಕ್ರಿಕೆಟರ್ಗಳಾಗಿ CCLಗೆ ಬರ್ತಾ ಇಲ್ಲ ಅನ್ನೋ ಕೊರತೆ ಇದೆ ಅಂತ ಹೇಳಿದ್ರು. ಸುನೀಲ್ ಬಂದಿಲ್ವಾ? ಬಂದಿಲ್ಲ. ಇನ್ನು ನಾನು ಮ್ಯಾನೇಜರ್ ಪೋಸ್ಟ್ ತಗೊಂಡಿಲ್ಲಮ್ಮ. ಅವ್ರು ಯಾವತ್ತು ನನಗೆ ಮ್ಯಾನೇಜರ್ ಕಳ್ಬೋದು, ಅವ್ರ ಪರ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಅಪ್ಪ, ಇದು ಕಾಫಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು